ನಮಸ್ತೆ ವೀಕ್ಷಕರೇ. ಸರ್ವವಿಧ ಬಾಲಗ್ರಹ ನಿವಾರಣೆ ಯಂತ್ರ ಅಂತೇಳಿ ಅಂದರೆ ಹುಟ್ಟಿರ್ತಕ್ಕಂಥ ಮಕ್ಕಳು 12ನೇ ವಯಸ್ಸಿಗೆ ಬರೋ ತನಕ ಪರ್ಮನೆಂಟಾಗಿರ್ತಕ್ಕಂಥದ್ದು ವೀಕ್ಷಕರೇ. 12ನೇ ವಯಸ್ಸಿನ ತನಕ ಯಾವುದೇ ರೀತಿ ಬಾಲಗ್ರಹ ಪೀಡೆ ದೋಷ ಇರಲಿ, ನವಗ್ರಹಗಳ ಕಾಡಾಟ ಇರಲಿ, ಶನಿ ದಶ, ಕುಜ ದಶ, ರಾಹು ದಶ, ಯಾವುದೇ ಪಾಪಗ್ರಹಗಳ ದಶಾಭುಕ್ತಿಯಲ್ಲಿ ಹುಟ್ಟಿದ್ದರೂ ಕೂಡ ಲಗ್ನ ಕುಂಡಲಿಯಲ್ಲಿ ಯಾವುದೇ ದೋಷ ಇದ್ದರೂ ಮತ್ತು ಆನಂತರ ಹೊರಗಡೆಯಿಂದ ಆಗ್ತಕ್ಕಂಥ ಎಫೆಕ್ಟಿಂದ ಭೂತ ಪ್ರೇತ ಬಾಧೆ, ನಾವು ನಾನಾ ರೀತಿಯ ಸಮಸ್ಯೆಗಳನ್ನು ಅನುಭವಿಸ್ತಕ್ಕಂಥದ್ದು. ಆನಂತರ ಬಾಲಗ್ರಹ ದೋಷ ಅಂತ ಕರಿತೀವಿ. ಸುಮಾರು ಬಾಲಗ್ರಹ ದೋಷಗಳು ಇದ್ದಾವೆ, ತಿಂಗಳಿಗೆ ಒಂದೊಂದು ಥರ ಇದ್ದಾವೆ. ದೇವತೆಗಳು ಅಧೀನರಾಗ್ತಾರೆ. ಅದು 12 ವರ್ಷದ ತನಕ ಬರ್ತಕ್ಕಂಥ ಒಂದು ಪವರ್ಫುಲ್ ಯಂತ್ರನ ತೋರಿಸ್ತಿದ್ದೀನಿ ವೀಕ್ಷಕರೇ. ಈ ಯಂತ್ರನ ಒಂದು ತಾಮ್ರದ ತಗಡಿನ ಮೇಲೆ ಅಥವಾ ಪಂಚಲೋಹದ ತಗಡಿನ ಮೇಲೆ ಎರಡೂ ಒಂದೇ ಬರ್ಕೊಳ್ಳಿ ವೀಕ್ಷಕರೇ. ಯಂತ್ರನ ಬರ್ಕೊಂಡು ಅಷ್ಟವಿಧಾರ್ಚನೆಯಿಂದ ಪೂಜೆ ಸಲ್ಲಿಸ್ತಕ್ಕಂಥದ್ದು. ಅಂದರೆ ಯಾವ ರೀತಿಯಾಗಿ ಅಂದರೆ ಈ ಗುರುಪುಷ್ಯ, ರವಿಪುಷ್ಯ, ಗುರುವಾರ ಪುಷ್ಯ ನಕ್ಷತ್ರ, ಭಾನುವಾರದ ಪುಷ್ಯ ನಕ್ಷತ್ರ, ಅಮಾವಾಸ್ಯೆ ಹುಣ್ಮೆಗಳಲ್ಲಿ ಅಮೃತ ಸಿದ್ಧಿಯೋಗ ಇದ್ದಾಗ, ಈ ರೀತಿಯಾಗಿ ಒಳ್ಳೆಯ ದಿವಸಗಳಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಯಂತ್ರವನ್ನು ಬರೆದುಬಿಟ್ಟು ಈ ಯಂತ್ರಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಂತ್ರ ಬರುತ್ತೆ ವೀಕ್ಷಕರೇ. ಯಾವುದೇ ಯಂತ್ರ ಬರೆಯುವ ಮುನ್ನ ಪ್ರಾಣ ಪ್ರತಿಷ್ಠಾಪನೆ ಮಂತ್ರ ತುಂಬ ಮುಖ್ಯವಾಗಿರ್ತಕ್ಕಂಥದ್ದು. ಮಂತ್ರ ಬಂದು ಯಂತ್ರರಾಜಾಯ ವಿದ್ಮಹೇ ಮಹಾಯಂತ್ರಾಯ ಧೀಮಹಿ ತನ್ನೋ ಯಂತ್ರ ಪ್ರಚೋದಯಾತ್. ಇನ್ನೊಂದು ಸಾರಿ ಹೇಳ್ತೀನಿ ನೋಡ್ರಿ. ಯಂತ್ರರಾಜಾಯ ವಿದ್ಮಹೇ ಮಹಾಯಂತ್ರಾಯ ಧೀಮಹಿ ತನ್ನೋ ಯಂತ್ರ ಪ್ರಚೋದಯಾತ್. ಈ ಯಂತ್ರನ ತಾಮ್ರದ ತಗಡಿ ಮೇಲೆ ಬರ್ಕೊಂಡು, ಅಂದ್ರೆ ತಾಮ್ರದ ತಗಡು ಶುದ್ಧವಾಗಿರಬೇಕು ವೀಕ್ಷಕರೇ. ಯಾವುದೇ ರೀತಿ ತೂತಾಗಿರ್ತಕ್ಕಂಥದ್ದು, ಗಿರ್ ಬಿದ್ದಿರ್ತಕ್ಕಂಥ ದಾವ ಆಗಿರಬಾರ್ದು. ಸ್ವಚ್ಛವಾಗಿರ್ತಕ್ಕಂಥದ್ದು ತಗೊಂಡು ಈ ಯಂತ್ರನ ಬರೆದುಬಿಟ್ಟು ಇದನ್ನು ಕೈಯಲ್ಲಿ ಹಿಡ್ಕೊಂಡು ಮುಚ್ಕೊಂಡು ಈ ಪ್ರಾಣ ಪ್ರತಿಷ್ಠಾಪನೆ ಮಂತ್ರನ 108 ಸಲ ಅಭಿಮಂತ್ರಿಸಬೇಕು ವೀಕ್ಷಕರೇ. ಅಂದರೆ ಮೊದಲನೇದಾಗಿ ಈ ಮಂತ್ರನ ಶುಭ ದಿವಸಗಳಲ್ಲಿ, ಗ್ರಹಣಗಳಲ್ಲಿ, ಸೂರ್ಯಚಂದ್ರ ಗ್ರಹಣ, ರವಿಪುಷ್ಯ ಗುರುಪುಷ್ಯಗಳಲ್ಲಿ, ಅಮಾವಾಸ್ಯೆ ಹುಣ್ಣಿಮೆ, ಗುರುವಾರ ಭಾನುವಾರ, ಈ ರೀತಿಯಾಗಿ ಒಳ್ಳೆಯ ದಿವಸಗಳಲ್ಲಿ ಮಂತ್ರನ 5000 ಸತಿ ಅಥವಾ 9000 ಸತಿ ಮಂತ್ರನ ಸಿದ್ಧ ಮಾಡ್ಕೊಳ್ಳಿ ವೀಕ್ಷಕರೇ. ಇದು ಒಂದೇ ಯಂತ್ರಕ್ಕಲ್ಲ, ಯಾವುದೇ ಯಂತ್ರ ಬರೆದ್ರೂ ಕೂಡ ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಂತ್ರನ ಅಭಿಮಂತ್ರಿಸೋದ್ರಿಂದ ಈ ಯಂತ್ರಕ್ಕೆ ಶಕ್ತಿ ಬರ್ತಕ್ಕಂಥದ್ದು ವೀಕ್ಷಕರೇ. ಆ ಮಂತ್ರನ ಅಭಿಮಂತ್ರಿಸಿ ಅಷ್ಟವಿಧಾರ್ಚನೆಯಿಂದ ಪೂಜೆಯನ್ನು ಮಾಡಿ ಒಂದು ತಾಯ್ತಕ್ಕೆ ತುಂಬಿ ದೀಪ ಧೂಪನ ತೋರಿಸಿ ಮಕ್ಕಳಿಗೆ ಕಟ್ಟೋದ್ರಿಂದ 12 ವರ್ಷದ ತನಕ ಯಾವುದೇ ರೀತಿ ಅಪಮೃತ್ಯು, ಭಯ, ಸರ್ವಗ್ರಹಗಳ ದೋಷ ನಿವಾರಣೆ ಪ್ರತಿಯೊಂದು ವಿಚಾರಕ್ಕೂ ಬರ್ತಕ್ಕಂಥದ್ದು ವೀಕ್ಷಕರೇ. ಈ ಪ್ರಯೋಗನ ಮಾಡ್ಕೊಳ್ಳಿ, ಒಳ್ಳೆಯ ದಿವಸಗಳಲ್ಲಿ ಮಾಡ್ಕೊಳ್ಳಿ. ಅಮೃತ ಸಿದ್ಧಿಯೋಗ, ಹುಣ್ಣಿಮೆ, ಅಮಾವಾಸ್ಯೆ, ಗುರುಪುಷ್ಯ, ರವಿಪುಷ್ಯ, ಭಾನುವಾರ ಅಥವಾ ಗುರುವಾರ ದಿವಸ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಯಂತ್ರನ ಬರೆದುಬಿಟ್ಟು ಪೂಜೆ ಸಲ್ಲಿಸಿ ನಿಮ್ಮ ಮಕ್ಕಳಿಗೆ ಕಟ್ಟೋದ್ರಿಂದ ಎಂಥ ದೋಷ ಇದ್ದರೂ ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ವೀಕ್ಷಕರೇ. ಜೈ ಗುರುದತ್ತ.